ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದ್ರ ತೀರ್ಥ ಮಾಡ್ತಿರುವಂತಹ ನಮಸ್ಕಾರಗಳು. ಏಪ್ರಿಲ್ ತಿಂಗಳಿನಿಂದ ಈ 3 ರಾಶಿಯವರಿಗೆ ರಾಜಯೋಗ ಪ್ರಾರಂಭವಾಗ್ತಾ ಇದೆ. ಶ್ರೀ ಮಂತ್ರಾಲಯ ಪ್ರಭು ಶ್ರೀ ಗುರು ರಾಘವೇಂದ್ರ ಆಶೀರ್ವಾದದಿಂದ ಹಳೆಯ ಕಷ್ಟಗಳನ್ನು ಕರಗಿ ನಿಮ್ಮ ಅದೃಷ್ಟದ ಬಾಗಿಲುಗಳನ್ನು ತೆರೀತಾ ಇದೆ. ಹಾಗಾದರೆ ಆ 3 ರಾಶಿಗಳು ಯಾವುದೊಂದು ತಿಳಿಸಿಕೊಡ್ತಿದ್ದೀನಿ. ಈ ಚಾನಲನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊದಲ ರಾಶಿಯಾಗಿ ವೃಷಭ ರಾಶಿ. ನೀವು ಅನ್ಕೊಂಡಿದ್ದ ಕೆಲಸಗಳು ಯಾವುದೇ ಅಡೆತಡೆ ಇಲ್ಲದೆ ಪೂರ್ಣಗೊಳ್ತವೆ. ನೀವು ಹೊಸ ಆಸ್ತಿ ಮನೆ ಖರೀದಿ ಮಾಡುವಂತಹ ಆಶಯ ಪರಿಪೂರ್ಣಗೊಳ್ತವೆ. ಗುರುವಾರ ರಾಯರ ಮಠಕ್ಕೆ ಭೇಟಿ ಕೊಟ್ಟು ತುಳಸಿ ಅರ್ಚನೆ ಮಾಡಿಸಿ. ಎರಡನೇ ರಾಶಿ ಸಿಂಹ ರಾಶಿ. ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುವಂತಹ ಸಾಧ್ಯತೆ ಇದೆ. ನಿರುದ್ಯೋಗಿಗಳಿಗೆ ರಾಯರ ಕೃಪೆಯಿಂದ ಒಳ್ಳೆ ಕಂಪನಿಯಲ್ಲಿ ಕೆಲಸ ಸಿಗುತ್ತದೆ. ಗುರುವಾರದಂದು ರಾಯರ ಅಷ್ಟೋತ್ತರ ಮಂತ್ರವನ್ನು ಪಠನ ಮಾಡಿ ರಾಯರ ಕೃಪೆಗೆ ಪಾತ್ರರಾಗಿ. ಮೂರನೇ ರಾಶಿ ಧನುರಾಶಿ. ಕುಟುಂಬದಲ್ಲಿ ಇದ್ದಂತಹ ಕಲಹಗಳು ದೂರವಾಗ್ತವೆ. ಸುಖ ಸುದ್ದಿ ಕೇಳ್ತೀರಾ. ದೀರ್ಘಕಾಲದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದವರಿಗೆ ರಾಯರ ಕೃಪೆಯಿಂದ ಅವರ ಆರೋಗ್ಯ ಸುಧಾರಿಸುತ್ತದೆ. ಸಾಧ್ಯವಾದರೆ ಮಂತ್ರಾಲಯಕ್ಕೆ ಒಮ್ಮೆ ಭೇಟಿ ನೀಡಿ. ಈ 3 ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದರೂ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತು ನಿಮ್ಮ ಯಾವುದೇ ಗುಪ್ತ ಸಮಸ್ಯೆಗಳಿಗೆ ನಮಗೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಿ. ಮುಂದಿನ ಸಂಚಿಕೆ ಸಿಗೋಣ. ಧನ್ಯವಾದಗಳು.